ಭೂವರಾಹ ಸ್ವಾಮಿ ಮಂಡಲ ರಂಗೋಲಿಯು ಭೂಮಿ ತಾಯಿಯನ್ನ ಅಂದರೆ ಭೂದೇವಿಯನ್ನ ಎತ್ತುವ ಭಗವಾನ್ ವಿಷ್ಣು ಭಗವಾನ್ ವರಾಹ ಅವತಾರಕ್ಕೆ ಸಮರ್ಪಿತವಾದ ಪ್ರಬಲ ರಂಗೋಲಿಯಾಗಿದೆ. ಹಿಂದೂ ಸಂಪ್ರದಾಯಗಳಲ್ಲಿ ಈ ನಿರ್ದಿಷ್ಟ ಮಂಡಲವು ಮನೆ ಹೊಂದುವ ಆಶೀರ್ವಾದ, ಆರ್ಥಿಕ ಸ್ಥಿರತೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಹೆಚ್ಚು ಮಂಗಳಕರವಾಗಿದೆ ಎಂದು ನಂಬಲಾಗಿದೆ. ಈ ಭೂವರಾಹ ಸ್ವಾಮಿ ಮಂಡಲದ ಕೇಂದ್ರ ಬಿಂದುವು ಸಾಮಾನ್ಯವಾಗಿ ವರಾಹ ಯಂತ್ರ, 8 ದಳಗಳ ಪದ್ಮ ಅಂದರೆ ಕಮಲ ಅಥವಾ ಭೂದೇವಿಯೊಂದಿಗೆ ಭಗವಾನ್ ವರಾಹನ ಶೈಲೀಕೃತ ಪ್ರಾತಿನಿಧ್ಯವನ್ನು ಹೊಂದಿರುತ್ತೆ. ಭೂಮಿಯನ್ನ ರಕ್ಷಿಸಿದ ಶ್ರೀ ಮಹಾವಿಷ್ಣುವಿನ ವರಾಹ ಅವತಾರವೇ ಭೂವರಾಹ ಸ್ವಾಮಿ. ಭೂವರಾಹ ಸ್ವಾಮಿಯ ರಂಗೋಲಿಯನ್ನ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಹಾಕೋದ್ರಿಂದ ಶುಭಕರ ಅಂತ ನಂಬಲಾಗಿದೆ. ಈ ಭೂವರಾಹ ಸ್ವಾಮಿ ರಂಗೋಲಿ ಹಾಕೋದ್ರಿಂದ ಭೂದೋಷ ನಿವಾರಣೆ ಆಗುತ್ತೆ. ಮನೆ, ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ತೊಂದರೆಗಳು ಕಡಿಮೆಯಾಗತ್ತೆ ಅನ್ನೋ ನಂಬಿಕೆ ಇದೆ. ಆರ್ಥಿಕ ಸ್ಥಿರತೆ ಕೂಡ ಹೆಚ್ಚುತ್ತೆ. ಧನಧಾನ್ಯ ಮತ್ತು ಐಶ್ವರ್ಯ ವೃದ್ಧಿಗೆ ಸಹಕಾರಿ ಎಂದು ಹೇಳಲಾಗುತ್ತೆ. ಮನೆಯ ರಕ್ಷಣೆಯನ್ನು ಕೂಡ ಮಾಡುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತೆ ಎಂದು ಭಕ್ತರಲ್ಲಿ ನಂಬಿಕೆ ಇದೆ. ಕುಟುಂಬದ ಸುಖ ಶಾಂತಿ ಹೆಚ್ಚುತ್ತೆ. ಕುಟುಂಬ ಸದಸ್ಯರ ನಡುವೆ ಒಗ್ಗಟ್ಟು, ಸಂತೋಷ ಮತ್ತು ಶಾಂತಿ ನೆಲೆಸಲು ಇದು ಸಹಾಯ ಮಾಡುತ್ತೆ. ಭೂಮಾತೆಯ ಅನುಗ್ರಹ ಮತ್ತು ವಾಸ್ತು ದೋಷಗಳ ಶಮನಕ್ಕಾಗಿ ಈ ರಂಗೋಲಿಯನ್ನು ಹಾಕಲಾಗುತ್ತೆ. ಈ ರಂಗೋಲಿಯನ್ನ ಯಾವತ್ತು ಹಾಕಬೇಕು ಅಂದರೆ, ಯಾವುದಾದರೂ ಒಂದು ಶನಿವಾರ, ಸ್ವಾತಿ ನಕ್ಷತ್ರದ ದಿನ ಅಥವಾ ವರಾಹ ಜಯಂತಿಯ ದಿನ ಅಥವಾ ಏಕಾದಶಿಯ ದಿನ ಅಥವಾ ಪ್ರತಿದಿನ ಬೆಳಗ್ಗೆ ಪೂಜೆಗೂ ಮುನ್ನ ಇದನ್ನು ಹಾಕಬೇಕು. ಈ ರಂಗೋಲಿಯನ್ನು ಹಾಕಾದ್ಮೇಲೆ ಒಂದು ವಿಶೇಷವಾದ ಮಂತ್ರ ಇದೆ. ಅದನ್ನು ಹೇಳ್ಕೊಳ್ಳೋದ್ರಿಂದ ಮತ್ತಷ್ಟು ಫಲ ಹೆಚ್ಚಾಗತ್ತೆ ಅನ್ನೋ ನಂಬಿಕೆ ಇದೆ. ಈ ಮಂತ್ರ ಯಾವ ರೀತಿ ಬರುತ್ತೆ ಅಂದರೆ, ಓಂ ನಮೋ ಭಗವತೆ ವರಾಹ ರೂಪಯೇ ಭೂರ್ಭುವಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಇನ್ನೊಂದ್ಸಲ ಹೇಳ್ತೀನಿ. ಓಂ ನಮೋ ಭಗವತೆ ವರಾಹ ರೂಪಯೇ ಭೂರ್ಭುವಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಇದನ್ನು 11 ಬಾರಿ ಹೇಳ್ಕೋಬೇಕು. ಈ ರೀತಿ ಈ ಶ್ಲೋಕವನ್ನು ಹೇಳಿಕೊಂಡು ರಂಗೋಲಿ ಹಾಕೋದ್ರಿಂದ ಮತ್ತಷ್ಟು ಫಲ ಹೆಚ್ಚಾಗುತ್ತೆ. ಶ್ರೀ ವರಾಹ ಅಷ್ಟೋತ್ತರ ಶತನಾಮಾವಳಿ. ಶ್ರೀ ಹಯಗ್ರೀವಾಯ ನಮಃ. ಹರಿ ಓಂ. ಶ್ರೀ ವರಾಹಾಯ ನಮಃ. ಶ್ರೀ ಮಹೀನಾಥಾಯ ನಮಃ. ಶ್ರೀ ಪೂರ್ಣಾನಂದಾಯ ನಮಃ. ಶ್ರೀ ಜಗತ್ಪತಯೇ ನಮಃ. ಶ್ರೀ ನಿರ್ಗುಣಾಯ ನಮಃ. ಶ್ರೀ ನಿಷ್ಕಲಾಯ ನಮಃ. ಶ್ರೀ ಅನಂತಾಯ ನಮಃ. ಶ್ರೀ ದಂಡಕಾಂತಕೃತೆ ನಮಃ. ಶ್ರೀ ಅವ್ಯಯಾಯ ನಮಃ. ಶ್ರೀ ಹಿರಣ್ಯಾಕ್ಷಾಂತಕೃತೆ ನಮಃ. ಶ್ರೀ ದೇವಾಯ ನಮಃ. ಶ್ರೀ ಪೂರ್ಣಷಾಡ್ಗುಣ್ಯ ವಿಗ್ರಹಾಯ ನಮಃ. ಶ್ರೀ ಲಯೋಧಧಿ ವಿಹಾರಿಣೇ ನಮಃ. ಶ್ರೀ ಸರ್ವಪ್ರಾಣಹಿತೇ ರತಾಯ ನಮಃ. ಶ್ರೀ ಅನಂತರೂಪಾಯ ನಮಃ. ಶ್ರೀ ಅನಂತಶ್ರೀಯೇ ನಮಃ. ಶ್ರೀ ರಿತಮನ್ಯವೇ ನಮಃ. ಶ್ರೀ ಭಯಾಪಹಾಯ ನಮಃ. ಶ್ರೀ ವೇದಾಂತವೇದ್ಯಾಯ ನಮಃ. ಶ್ರೀ ವೇದಿನೇ ನಮಃ. ಶ್ರೀ ವೇದಗರ್ಭಾಯ ನಮಃ. ಶ್ರೀ ಸನಾತನಾಯ ನಮಃ. ಶ್ರೀ ಸಹಸ್ರಾಕ್ಷಾಯ ನಮಃ. ಶ್ರೀ ಪುಣ್ಯಗಂಧಾಯ ನಮಃ. ಶ್ರೀ ಕಲ್ಪಕೃತೆ ನಮಃ. ಶ್ರೀ ಕ್ಷಿತಿಭೃತೆ ನಮಃ. ಶ್ರೀ ಹರಯೇ ನಮಃ. ಶ್ರೀ ಪದ್ಮನಾಭಾಯ ನಮಃ. ಶ್ರೀ ಸುರಾಧ್ಯಕ್ಷಾಯ ನಮಃ. ಶ್ರೀ ಹೇಮಾಂಗಾಯ ನಮಃ. ಶ್ರೀ ದಕ್ಷಿಣಾಮುಖಾಯ ನಮಃ. ಶ್ರೀ ಮಹಾಕೋಲಾಯ ನಮಃ. ಶ್ರೀ ಮಹಾಬಾಹವೇ ನಮಃ. ಶ್ರೀ ಸರ್ವದೇವ ನಮಸ್ಕೃತಾಯ ನಮಃ. ಶ್ರೀ ಹೃಷಿಕೇಶಾಯ ನಮಃ. ಶ್ರೀ ಪ್ರಸನ್ನಾತ್ಮನೇ ನಮಃ. ಶ್ರೀ ಸರ್ವಭಕ್ತಭಯಾಪಹಾಯ ನಮಃ. ಶ್ರೀ ಯಜ್ಞಭೃತೆ ನಮಃ. ಶ್ರೀ ಯಜ್ಞಕೃತೆ ನಮಃ. ಶ್ರೀ ಸಾಕ್ಷಿಣೇ ನಮಃ. ಶ್ರೀ ಯಜ್ಞಾಂಗಾಯ ನಮಃ. ಶ್ರೀ ಯಜ್ಞವಾಹನಾಯ ನಮಃ. ಶ್ರೀ ಹವ್ಯಭುಜೇ ನಮಃ. ಶ್ರೀ ಹವ್ಯದೇವಾಯ ನಮಃ. ಶ್ರೀ ಸದಾವ್ಯಕ್ತಾಯ ನಮಃ. ಶ್ರೀ ಕೃಪಾಕರಾಯ ನಮಃ. ಶ್ರೀ ದೇವಭೂಮಿಗುರವೇ ನಮಃ. ಶ್ರೀ ಕಾಂತಾಯ ನಮಃ. ಶ್ರೀ ಧರ್ಮಗುಹ್ಯಾಯ ನಮಃ. ಶ್ರೀ ವೃಷಾಕಪವೇ ನಮಃ. ಶ್ರೀ ಸ್ರುವತುಂಡಾಯ ನಮಃ. ಶ್ರೀ ವಕ್ರದಂಷ್ಟ್ರಾಯ ನಮಃ. ಶ್ರೀ ನೀಲಕೇಶಾಯ ನಮಃ.
श्रीमहाबलाय नमः श्रीपूतात्मने नमः श्रीवेदनेत्रे नमः श्रीदेहहर्तृशिरोहराय नमः श्रीवेदादिकृते नमः श्रीवेदगुह्याय नमः श्रीसर्ववेदप्रवर्तकाय नमः श्रीगभीराक्षाय नमः श्रीत्रिधर्मणे नमः श्रीगम्भीरात्मने नमः श्रीमहेश्वराय नमः श्री आनन्दवनगाय नमः श्रीदिव्याय नमः श्रीब्रह्मनाससमुद्भवाय नमः श्रीसिन्धुतीरनिषेविणे नमः श्रीक्षेमकृते नमः श्रीसात्वतांपतये नमः श्री इन्द्रत्रात्रे नमः श्रीजगत्रात्रे नमः श्रीमहेन्द्रोद्दण्डगर्वग्ने नमः श्रीभक्तवश्याय नमः श्रीसदोद्युक्ताय नमः श्रीनिजानन्दाय नमः श्रीरमापतये नमः श्रीस्तुतिप्रियाय नमः शुभांगाय नमः श्रीपुण्यश्रवणकीर्तनाय नमः श्रीसत्यकृते नमः श्रीसत्यसङ्कल्पाय नमः श्रीसत्यवाचे नमः श्रीसत्यविक्रमाय नमः श्रीसत्येन गूढाय नमः श्रीसत्यात्मने नमः श्रीकालातीताय नमः श्रीगुणाधिकाय नमः श्रीपरस्मै ज्योतिषे नमः श्रीपरस्मै दाम्ने नमः श्रीपरमाय पुरुषाय नमः श्रीपराय नमः श्रीकल्याणकृते नमः श्रीकवये नमः श्रीकर्त्रे नमः श्रीकर्मसाक्षिणे नमः श्रीजितेन्द्रियाय नमः श्रीकर्मकृते नमः श्रीकर्मकाण्डस्य सम्प्रदायप्रवर्तकाय नमः श्रीसर्वान्तकाय नमः श्रीसर्वगाय नमः श्रीसर्वार्थाय नमः श्रीसर्वभक्षकाय नमः श्रीसर्वलोकपतये नमः श्रीमते श्रीमुष्णेशाय नमः श्रीशुभेक्षणाय नमः श्रीसर्वदेवप्रियाय नमः श्रीसाक्षिणे नमः श्रीनमस्तस्मै वराहाय ಹೇಲಯೋದ್ಧರತೆ ಮಹೀಂ ನಮಃ. ಭೂವರಾಹ ಸ್ವಾಮಿ ರಂಗೋಲಿ ಭೂಮಾತೆಯ ಕೃಪೆ ಮನೆಗೆ ಸಮೃದ್ಧಿ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ವಿಶೇಷವಾಗಿ ಪೂಜಿಸಲ್ಪಡುವ ಒಂದು ಶುಭ ಸಂಕೇತವಾಗಿದೆ. ಈ ರೀತಿಯಾಗಿ ನೀವು ರಂಗೋಲಿಯನ್ನು ಹಾಕಿ ಅಷ್ಟೋತ್ತರವನ್ನು ಹೇಳಿಕೊಂಡು ಮನೆಯ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂಥ ಪ್ರಾರ್ಥನೆ ಮಾಡಿಕೊಳ್ತಾ ಭೂವರಾಹ ಸ್ವಾಮಿಯ ಆಶೀರ್ವಾದಕ್ಕೆ ಭಾಜನರಾಗಿ. ಶ್ರೀಕೃಷ್ಣ ಅರ್ಪಣಮಸ್ತು.